ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ, ಇಲ್ಲಿ ನಾನು ಒಂದು ಕ್ರೋಶ ನೀಡಲ್ನ ತೊಗೊಂಡು ಒಂದು ಹೋಲ್ನ ಮಾಡ್ಕೋತಾ ಇದ್ದೀನಿ. ನೀವು ಈ ಡಿಸೈನ್ನ ಮಾಡ್ಕೋತೀರಾ ಅಂತಂದರೆ ಈ ರೀತಿ ಯಾವುದಾದ್ರೂ ಒಂದು ಸಹಾಯದಿಂದ ಹೋಲ್ ಮಾಡ್ಕೊಂಡೇ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ 70 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ನಾನು ಒಂದು ಸೈಡ್ 70 ಎಳೆ ತೊಗೊಂಡಿದ್ದೀನಿ, ಅದು ಡಬಲ್ ಆದರೆ 140 ಎಳೆ ಆಗುತ್ತೆ, ಆ ರೀತಿ ಇದೆ. ಹಾಗೆಯೇ ನೋಡಿ, ಈ ರೀತಿಯಾದಂಥ ರಿಂಗ್ ಬೀಡನ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೊಂಡು ನೋಡಿ, ಈ ರೀತಿ ನಾವು ಬಟ್ಟೆ ಮೇಲ್ಗಡೆಯಿಂದ ನೀಡಲ್ನ ಕೆಳಗಡೆ ಹಾಕ್ಕೋಬೇಕಾಗತ್ತೆ. ಈ ಡಿಸೈನ್ಗೆ ನಾವು ಈ ಥರನೇ ತೊಗೋಬೇಕು. ನೋಡಿ, ನಮಗೆ ಕುಚ್ಚು ಎಷ್ಟುದ್ದ ಬೇಕು ಅಷ್ಟುದ್ದ, ಅಂದರೆ ಈ ಕುಚ್ಚು ಸ್ವಲ್ಪ ಲೆಂತಲ್ಲೇ ಇರಬೇಕಾಗುತ್ತೆ. 1.5 ಇಂಚ್ ಆಗೋಷ್ಟು ಕೆಳಗಡೆ ಕುಚ್ಚು ಲೆಂತನ್ನ ಬಿಟ್ಕೊಂಡು ನಾವು ಒಂದು ನಾಟನ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಸರಿ ಥ್ರೆಡ್ನ ಹಾಕಿ ಇಟ್ಕೊಂಡು ಈ ಥರ ನಾವು ಕುಚ್ಚನ್ನು ಕಟ್ಕೋಬೇಕಾಗತ್ತೆ. ಒಂದು 3 ಟೈಮ್ಸ್ ಈ ರೀತಿ ನಾಟ್ ಹಾಕ್ಕೊಳ್ಳಿ. 3 ಟೈಮ್ಸ್ ಅಥವಾ 4 ಟೈಮ್ಸ್ ಹಾಕ್ಕೋಬೇಕಾಗುತ್ತೆ, ಅದಕ್ಕಿಂತ ಕಮ್ಮಿ ಹಾಕ್ಕೋಬೇಡಿ. ನೋಡಿ, ಈ ಥರ ಟೈಟಾಗಿ ಒಂದು 3 ಟೈಮ್ಸ್ ನಾಟನ್ನ ಮಾಡಿಕೊಂಡು ಹಿಂದೆಗಡೆಯಿಂದ ನೋಡಿ ಈ ರೀತಿ ಥ್ರೆಡ್ನ ತೊಗೊಂಡು ಅಲ್ಲಿ ನಾವು ಕುಚ್ಚನ್ನು ನಮಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಆಗಲೇ ಹೇಳಿದಾಗೆ ಇಲ್ಲಿ ಕುಚ್ಚು ಲೆಂತ್ ನಮಗೆ 1.5 ಅಥವಾ 1/4 ಇಂಚ್ ಆಗುವಷ್ಟು ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಮಗೆ ಡಬಲ್ ಸ್ಟೆಪ್ ಬರುತ್ತೆ ಸ್ನೇಹಿತರೆ ಕುಚ್ಚು, ಹಂಗಾಗಿ ಕೆಳಗಡೆ ಇರೋವಂಥ ಕುಚ್ಚು 1.5 ಇಂಚು ಇರೋವಷ್ಟು ನಾವು ನೋಡಿ ಕಟ್ ಮಾಡ್ಕೊಳ್ಳಿ, ಗೊತ್ತಾಗಿಲ್ಲ ನಿಮಗೆ ಅಂತ ಅಂದರೆ. ಈಗ ಏನು ಮಾಡಬೇಕಂದ್ರೆ, ನಾವು ಸ್ಯಾರಿ ಕಲರ್ ಯಾವುದೇ ಕಲರ್ ಇದ್ರೂ ಒಂದು 2 ಕಲರ್ ಅಂತೂ ಇದ್ದೇ ಇರುತ್ತೆ ಅಲ್ವಾ, ಹಂಗಾಗಿ ನಾವು 2 ಕಲರಲ್ಲಿ ಈ ಥ್ರೆಡ್ಗಳನ್ನ ತಗೊಂಡಿರಬೇಕು. ಈಗ ನೋಡಿ, ನಾವು ರಿಂಗ್ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಡು ಬರಬೇಕಾಗತ್ತೆ. ತಗೊಂಡು ಈ ರೀತಿ ನೀಟಾಗಿ ಎಲ್ಲದನ್ನು ಜೋಡಿಸಿ ಇಟ್ಕೋಬೇಕು. ಥ್ರೆಡ್ಗಳನ್ನೆಲ್ಲ ಇಟ್ಕೊಂಡು ಸೇಮ್ ಇದೇ ಥರ ನಾವು ಜರಿ ಥ್ರೆಡ್ಡಿಂದ ಕುಚ್ಚಿಗೆ ನಾಟನ್ನ ಮಾಡ್ಕೋಬೇಕು. ಇಲ್ಲಿ ಆಲ್ರೆಡಿ ಕೆಳಗಡೆ ನಾವೇನು ಕುಚ್ಚು ಮಾಡ್ಕೊಂಡಿರ್ತೀವಲ್ಲ, ಸೊ ಅದು ಸ್ವಲ್ಪ ನಮಗೆ ಡಿಸ್ಟರ್ಬ್ ಮಾಡ್ಬೋದು. ಅದಕ್ಕೋಸ್ಕರ ಆ ಕುಚ್ಚನ್ನು ಸ್ವಲ್ಪ ಹಿಂದೆಗಡೆ ತಳ್ಳಿ ಹಿಡ್ಕೋಬೇಕು ನಾವು. ಹಿಡ್ಕೊಂಡು ಅದಾದಮೇಲೆ ಮೇಲ್ಗಡೆ ಇರೋವಂಥ ಕುಚ್ಚಿಗೆ ನಾಟನ್ನ ಮಾಡ್ಕೋಬೇಕು. ಆವಾಗ ನಮಗೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಇಲ್ಲೂ ಕೂಡ ಅಷ್ಟೇ ನಾವು 3 ಟೈಮ್ಸ್ ನಾಟ್ ಮಾಡಿಕೊಂಡು ಕುಚ್ಚು ಹಿಂದೆಗಡೆಯಿಂದ ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಬರಬೇಕು. ತಂದು ಸೇಮ್ 2 ಒಂದೇ ಲೆಂತಲ್ಲೇ ಇರಬೇಕು, ಆ ರೀತಿ ನಾವು ಕುಚ್ಚುಗಳನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಒಂದು ಮೇಲ್ಗಡೆ ಇರೋದು ಚಿಕ್ಕದು, ಕೆಳಗಡೆ ಇರೋದು ಉದ್ದ ಇರಬೇಕು, ಆ ರೀತಿ ಮಾಡೋ ಹಾಗಿಲ್ಲ. ಈ ಡಿಸೈನಲ್ಲಿ 2 ಕುಚ್ಚು ಲೆಂತು ಸೇಮೇ ಬರಬೇಕು. ನೋಡಿ, ಈ ರೀತಿ ಹಿಡ್ಕೊಂಡು ನೋಡಿಕೊಂಡು ಈ ಥರ 2 ಕುಚ್ಚು ಸಮವಾಗಿರೋ ಹಾಗೆ ನಾವು ಟ್ರಿಮ್ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಈಗ ನೆಕ್ಸ್ಟ್ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ನೋಡಿ. ಅಂದರೆ ನಮಗೆ ಈ ಕುಚ್ಚು ಯಾವ ರೀತಿ ಅಂದರೆ, ಈಗ ಕಟ್ಟೋದು ನೋಡಿ, ಈ ಬ್ಲೂ ಕಲರ್ ಏನಿದೆ ಅಲ್ವ, ಮೇಲ್ಗಡೆ ಇರೋವಂಥ ಬ್ಲೂ ಕಲರ್ ಥ್ರೆಡ್ನ ನಾನು ಈಗ ಕೆಳಗಡೆ ಹಾಕೋತೀನಿ. ಈ ರೀತಿ ಫಸ್ಟ್ ನೋಡಿ, ನೀಡಲ್ ಒಳಗಡೆ ರಿಂಗ್ ಬೀಡ್ ಹಾಕ್ಕೋಬೇಕು. ಅದಾದಮೇಲೆ ನಾವು ಮೇಲಿಂದ ಕೆಳಗಡೆನೇ ನಾವು ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೋಬೇಕು ಈ ಡಿಸೈನ್ಗೆ. ಸೊ ನೋಡಿ, ಈ ರೀತಿ ಹಿಡ್ಕೊಂಡು ಕುಚ್ಚನ್ನು ನಾಟನ್ನ ಮಾಡ್ಕೋಬೇಕು. ಅಂದರೆ ನಮಗೆ ಈ ಪೂರ್ತಿ ಡಿಸೈನ್ ಹೀಗೇ ಬರುತ್ತೆ ಸ್ನೇಹಿತರೆ. ಫಸ್ಟು ಇವಾಗ ಮೇಲೆ ನಾನೇನು ರಿಂಗ್ ಬೀಡ್ ಒಳಗಡೆ ಒಂದು ಚಿಕ್ಕದಾಗಿ ಕುಚ್ಚು ಹಾಕ್ಕೊಂಡಿದ್ದೆ ಅಲ್ವಾ, ಸೊ ಅದು ಈಗ ಕೆಳಗಡೆ ಬರುತ್ತೆ. ಕೆಳಗಡೆ ಇರುವಂಥ ನೆವಿ ಬ್ಲೂ ಕಲರ್ ಏನಿದೆ ಅದು ಮೇಲ್ಗಡೆ ಬರುತ್ತೆ. ಈ ರೀತಿ ನಾವು ಚೇಂಜ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈಗ ಕೆಳಗಡೆ ಇರುವಂಥ ಥ್ರೆಡ್ನ ನಾವು ಪಕ್ಕದಲ್ಲಿ ಏನು ಇವಾಗ ಕುಚ್ಚು ಮಾಡ್ಕೊಂಡಿದ್ದೀವಲ್ವ, ಆ ಕುಚ್ಚು ಲೆಂತ್ ಸಮಕ್ಕೇ ಇದನ್ನು ಕೂಡ ಕಟ್ ಮಾಡ್ಕೋಬೇಕು. ಫಸ್ಟು ಕಟ್ ಮಾಡಿಕೊಂಡು ಈಗ ನೆಕ್ಸ್ಟ್ ಥ್ರೆಡ್ ಏನಿದೆ ಅಲ್ವಾ, ಅದನ್ನು ಈ ರಿಂಗ್ ಬೀಡ್ ಒಳಗಡೆಯಿಂದ ನೋಡಿ ಈ ರೀತಿ ತಗೋತೀನಿ. ಈಗ ನಾನು ಬ್ಲೂ ಕಲರ್ ಅಂದರೆ ನೆವಿ ಬ್ಲೂ ಕಲರ್ ಏನಿದೆ ಅಲ್ವಾ, ಅದನ್ನು ಮೇಲ್ಗಡೆ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಹಿಡ್ಕೊಂಡು ಸೇಮ್ ಇವಕ್ಕೆಲ್ಲ ಯಾವ ರೀತಿ ನಾಟ್ ಹಾಕ್ಕೊಂಡು ಅದೇ ಥರ ಇಲ್ಲೂ ಕೂಡ ನಾನು ನಾಟನ್ನ ಮಾಡ್ಕೊಂಡಿದ್ದೀನಿ. ಮತ್ತು ಕುಚ್ಚನ್ನು ಸಮವಾಗಿ ಕಟ್ ಮಾಡ್ಕೊಂಡಿದ್ದೀನಿ.
ಇದೇ ಥರ ನಾವು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ. ಈ ಡಿಸೈನ್ ಸ್ಯಾರಿಗೆ ಹಾಕಿ ನೋಡಿ, ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಡಿಸೈನ್ ಆಗಿ ಕೂಡ ನಾವು ಈ ಡಿಸೈನ್ನ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಇನ್ನೂ ಒಂದು ಡಿಸೈನ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನಾನಿಲ್ಲಿ ಒಂದು ಸೈಡು 3 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಅದು ಡಬಲ್ ಆದಾಗ ನಮಗೆ 6 ಎಳೆ ಥ್ರೆಡ್ ಆಗುತ್ತಲ್ಲ, ಆ ರೀತಿ. ಫಸ್ಟ್ ನೋಡಿ, ಈ ರೀತಿ ಥ್ರೆಡ್ಡಿಂದ ಒಂದು ನಾಟನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ. ನೋಡಿ, ಈ ರೀತಿ ಥ್ರೆಡ್ ಒಳಗಡೆಯಿಂದ ನೀಡಲ್ ತಂದು ಒಂದು ನಾಟನ್ನ ಮಾಡ್ಕೋಬೇಕು. ನಾಟನ್ನ ಮಾಡಿ ಆದಮೇಲೆ ಬೀಡ್ಸ್ಗಳನ್ನ ಹಾಕೋಬೇಕು. ನೀವಿಲ್ಲಿ ಸೀರೆಗೆ ಮ್ಯಾಚ್ ಆಗುವಂಥ ಬೀಡ್ಸ್ಗಳನ್ನ ತೊಗೋಬೇಕಾಗುತ್ತೆ. ಸ್ಯಾರಿ ಗೋಲ್ಡ್ ಕಲರಲ್ಲಿದ್ದರೆ ಗೋಲ್ಡ್ ಕಲರ್ ಬೀಡ್ಸ್ನ ತೊಗೊಳ್ಳಿ, ಅಥವಾ ಸಿಲ್ವರ್ ಕಲರಲ್ಲಿದ್ದರೆ ಸಿಲ್ವರ್ ಬೀಡ್ನ ತೊಗೊಳ್ಳಿ. ನೀವು ಈ ರೀತಿ ಬೀಡ್ಸ್ಗಳನ್ನ ನೋಡಿ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾವು ನೀಡಲ್ಗೆ ಫಸ್ಟ್ ನೋಡಿ 9 ಬೀಡ್ಸ್ಗಳನ್ನ ಹಾಕೋಬೇಕು. ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. 9 ಬೀಡ್ ಹಾಕ್ಕೊಂಡಿದ್ದಾದಮೇಲೆ ಒಂದು ಕುಚ್ಚನ್ನು ಕೂಡ ಹಾಕೋಬೇಕಾಗುತ್ತೆ. ಈ ಡಿಸೈನ್ನ ಮಾಡ್ಕೋತೀರಾ ಅಂತಂದರೆ ನೀವು ಫಸ್ಟೇ ಈ ರೀತಿ ಕುಚ್ಚುಗಳನ್ನ ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ. ಒಂದು ಡಿಸೈನ್ಗೆ ಎಷ್ಟು ಬರುತ್ತೋ ನೋಡಿಕೊಂಡು 1 ಇಂಚ್ ಗ್ಯಾಪಲ್ಲಿ ಮಾರ್ಕ್ ಹಾಕ್ಕೊಂಬಿಟ್ಟು ಎಷ್ಟು ಕುಚ್ಚು ಬಂದಿದೆ ಅಷ್ಟು ಕುಚ್ಚನ್ನು ನಾವು ಫಸ್ಟ್ ರೆಡಿ ಮಾಡಿ ಇಟ್ಕೋಬೇಕು. ಅದಾದಮೇಲೆ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಕುಚ್ಚು ಪಕ್ಕ ಇರುವಂಥ 3 ಬೀಡ್ ಒಳಗಡೆಯಿಂದ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರ್ತೀನಿ. ಥ್ರೆಡ್ನ ಆಚೆ ತಂದಾಗ ನಮಗೆ ಇಲ್ಲಿ ನೋಡಿ ಈ ಥರ ಕುಚ್ಚು ಏನಾಗುತ್ತೆ, ಉಲ್ಟಾ ಟರ್ನ್ ಆಗುತ್ತೆ. ಬೀಡ್ಸ್ಗಳು ಮಧ್ಯಕ್ಕೆ ಬಂದು ಪ್ಲೇಸ್ ಆಗುತ್ತೆ. ಈ ಥರ ನಮಗೆ ಡಿಸೈನ್ ಫಾರ್ಮ್ ಆಗುತ್ತೆ. ಈಗ ನೆಕ್ಸ್ಟು 3 ಬೀಡ್ಸ್ ಏನಿದೆ ಅಲ್ವಾ, ಅದರೊಳಗಡೆಯಿಂದ ನೀಡಲ್ ಹಾಕಿ ಮತ್ತು ಥ್ರೆಡ್ನ ನಾವು ಆಚೆ ತೊಗೋಬೇಕು. ಈಗ ಮತ್ತೆ ಇನ್ನೊಂದು ಸರಿ ನಮಗೆ ಕುಚ್ಚು ಅನ್ನೋದು ಟರ್ನ್ ಆಗುತ್ತೆ. ಸೊ ಈಗ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟು 3 ಬೀಡ್ ಏನಿದೆ ಅಲ್ವಾ ಮೇಲ್ಗಡೆ, ಆ 3 ಬೀಡ್ ಒಳಗಡೆಯಿಂದನೂ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಈ ರೀತಿ ಆಚೆ ತೊಗೊಂಬಂದಾಗ ಮತ್ತೆ ಇನ್ನೊಂದು ಸರಿ ನಮಗೆ ಕುಚ್ಚು ಟರ್ನ್ ಆಗುತ್ತೆ. ಟರ್ನ್ ಆಗಿ ಈ 9 ಬೀಡುಗಳನ್ನು ನೋಡಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ 3 ಬೀಡು ನಮಗೆ ಬರುತ್ತೆ. 3 ಸ್ಟೆಪ್ಪಲ್ಲಿ 3 ಬೀಡುಗಳು ಬರುತ್ತೆ. ಥ್ರೆಡ್ ಎಲ್ಲೂ ಲೂಸ್ ಇಲ್ಲದೆ ಇರೋ ಹಾಗೆ ಕರೆಕ್ಟಾಗಿ ನೋಡಿಕೊಂಡು ನಾವು ಇಲ್ಲಿ ಡಿಸೈನ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಹಿಡ್ಕೊಂಡು ನಾವು ಈಗ ಈ ಬೀಡ್ಸ್ಗಳನ್ನ ಲಾಕ್ ಮಾಡ್ಕೋಬೇಕು. ಮತ್ತು ಈ ಕುಚ್ಚೇನಿರುತ್ತೆ ಅಲ್ವ, ಅದು ಟೈಟಾಗಿ ನಮಗೆ ಲಾಕ್ ಆಗಬೇಕು. ಆ ಥರ ನೀವು ನಾಟನ್ನ ಮಾಡ್ಕೋಬೇಕು. ನಿಮಗೆ ಈ ನಾಟ್ ಅನ್ನೋದು ನಿಮಗೆ ಯಾವ ಥರ ಸೆಕ್ಯೂರ್ ಅನಿಸುತ್ತೆ ಆ ರೀತಿ ಬೇಕಾದರೂ ಮಾಡ್ಕೋಬೋದು ಸ್ನೇಹಿತರೆ. ಇವಾಗ ನಾನಿಲ್ಲಿ ಏನು ಮಾಡ್ಕೋತಾ ಇದ್ದೀನೋ ಇದೇ ಥರ ಮಾಡ್ಕೋಬೇಕು ಅಂತ ಏನಿಲ್ಲ. ನೋಡಿ, ಈ ರೀತಿ ಥ್ರೆಡ್ನ ತೊಗೊಂಬಂದು ಒಂದು 2 ಟೈಮ್ಸ್ ನಾಟ್ ಮಾಡ್ಕೋಬೇಕು ನಾವು. ಬೇಕು ಅಂತಂದರೆ ಮೇಲ್ಗಡೆ ಇರುವಂಥ ಬೀಡ್ ಒಳಗಡೆಯಿಂದನೂ ನೀಡಲ್ ಹಾಕಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ತೊಗೊಂಬಿಡ್ಬೋದು. ಆ ಥರ ನೀವು ತೊಗೋಬೇಕು ಅಂತಂದರೆ 2 ಎಳೆ ಥ್ರೆಡ್ನ ತೊಗೋಬೇಕಾಗುತ್ತೆ. ಯಾಕಂದರೆ ಬೀಡ್ ಸ್ಮಾಲ್ ಸೈಜ್ ಇರೋದ್ರಿಂದ ನಮಗೆ ಅದರೊಳಗಡೆಯಿಂದ ಈಗ ಥ್ರೆಡ್ಗಳು ಬರೋದಿಲ್ಲ, ಜಾಸ್ತಿ ಥ್ರೆಡ್ ಆಗಿಬಿಟ್ಟಿರುತ್ತೆ. ಸೊ ನಾವು 3 ಎಳೆ ಅಥವಾ 2 ಎಳೆ ತೊಗೊಂಡಾಗ ನಮಗೆ ಎಳೆಗಳು ಕಮ್ಮಿ ಇರುತ್ತಲ್ಲ, ಆವಾಗ ಬೇಕಾದರೆ ನಾವು ಆ ರೀತಿ ಮಾಡ್ಕೋಬೋದು. ನೋಡಿ, ಇಲ್ಲೂ ಕೂಡ ನಾನು ಇದೇ ಥರ 2 ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ಸ್ನೇಹಿತರೆ. ತುಂಬ ಸಿಂಪಲ್ ಡಿಸೈನ್ಸ್ಗಳು ಮತ್ತು ತುಂಬ ಚೆನ್ನಾಗಿ ಕಾಣಿಸೋವಂಥ ಡಿಸೈನ್ಸ್ಗಳಿದು. ಈ 2 ಡಿಸೈನ್ಸ್ಗಳಿಗೂ ನೀವು 500ಇಂದ 600ವರೆಗೂ ಚಾರ್ಜ್ ಮಾಡ್ಕೋಬೋದು. ಕೆಲವೊಂದು ಸರಿ ಪ್ಲೇಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ರೇಟ್ ಯಾವ ರೀತಿ ಇಟ್ಕೋಬೇಕು ಅಂತ. ಸೊ ಆ ರೀತಿ ನೋಡಿ ಇಟ್ಕೊಳ್ಳಿ ಸ್ನೇಹಿತರೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ನ ನೋಡ್ತಾ ಇರಬೇಕಾದ್ರೆ ನಿಮ್ಗೇನಾದರೂ ಹೈಪ್ ಅಂತ ಒಂದು ಆಪ್ಷನ್ ಬಂದರೆ ವಿಡಿಯೋನ ಹೈಪ್ ಮಾಡಿ ರೇಟಿಂಗ್ಸ್ನ ಕೊಡಿ. ಹಾಗೆಯೇ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.